ಅವಳು ಅಂಜು. ಅವಳು ಅಂಜು. ದ್ಯಾಟ್ ಈಸ್ ಅಂಜು. ದ್ಯಾಟ್ ಈಸ್ ಅಂಜು. ಇದು ಅವನ ಪುಸ್ತಕ. ಇದು ಅವನ ಪುಸ್ತಕ. ದಿಸ್ ಈಸ್ ಹೀಸ್ ಬುಕ್. ದಿಸ್ ಈಸ್ ಹೀಸ್ ಬುಕ್. ಅದು ಅವಳ ಡೈರಿ. ಅದು ಅವಳ ಡೈರಿ. ದಿಸ್ ಈಸ್ ಹರ್ ಡೈರಿ. ದಿಸ್ ಈಸ್ ಹರ್ ಡೈರಿ. ಅವನು ಹುಡುಗ. ಅವನು ಹುಡುಗ. ಹಿ ಈಸ್ ಎ ಬಾಯ್. ಹಿ ಈಸ್ ಎ ಬಾಯ್. ಅವಳು ಹುಡುಗಿ. ಅವಳು ಹುಡುಗಿ. ಸಿ ಈಸ್ ಎ ಗರ್ಲ್. ಸಿ ಈಸ್ ಎ ಗರ್ಲ್. ನೀನೊಬ್ಬ ವಿದ್ಯಾರ್ಥಿ. ನೀನೊಬ್ಬ ವಿದ್ಯಾರ್ಥಿ. ಯು ಆರ್ ಎ ಸ್ಟೂಡೆಂಟ್. ಯು ಆರ್ ಎ ಸ್ಟೂಡೆಂಟ್. ನಾನೊಬ್ಬ ಗುಮಾಸ್ತ. ನಾನೊಬ್ಬ ಗುಮಾಸ್ತ. ಐ ಆಮ್ ಎ ಕ್ಲರ್ಕ್. ಐ ಆಮ್ ಎ ಕ್ಲರ್ಕ್. ಇದೊಂದು ಪೆನ್ನು. ಇದೊಂದು ಪೆನ್ನು. ದಿಸ್ ಈಸ್ ಎ ಪೆನ್. ದಿಸ್ ಈಸ್ ಎ ಪೆನ್. ಇದೊಂದು ಸೇಬು. ಇದೊಂದು ಸೇಬು. ದಿಸ್ ಈಸ್ ಆನ್ ಆ್ಯಪಲ್. ದಿಸ್ ಈಸ್ ಆನ್ ಆ್ಯಪಲ್. ಇದೊಂದು ಕಿತ್ತಳೆ ಹಣ್ಣು. ಇದೊಂದು ಕಿತ್ತಳೆ ಹಣ್ಣು. ದ್ಯಾಟ್ಸ್ ಆನ್ ಆರೆಂಜ್. ದ್ಯಾಟ್ಸ್ ಆನ್ ಆರೆಂಜ್. ನಾನೊಬ್ಬ ಭಾರತೀಯ. ನಾನೊಬ್ಬ ಭಾರತೀಯ. ಐ ಆಮ್ ಆನ್ ಇಂಡಿಯನ್. ಐ ಆಮ್ ಆನ್ ಇಂಡಿಯನ್. ನನಗೆ ಬೇಕಾಗಿರುವುದು ಇದೇ ಕ್ಯಾಮರಾ. ನನಗೆ ಬೇಕಾಗಿರುವುದು ಇದೇ ಕ್ಯಾಮರಾ. ದಿಸ್ ಈಸ್ ದ ಕ್ಯಾಮ್ರಾ ಐ ನೀಡ್. ದಿಸ್ ಈಸ್ ದ ಕ್ಯಾಮ್ರಾ ಐ ನೀಡ್. ನಾನು ಕೊಂಡಿದ್ದು ಅದೇ ಪೆನ್ನು. ನಾನು ಕೊಂಡಿದ್ದು ಅದೇ ಪೆನ್ನು. ಐ ಹ್ಯಾವ್ ಆಲ್ಸೋ ಬಾಟ್ ದ ಸೇಮ್ ಪೆನ್. ಐ ಹ್ಯಾವ್ ಆಲ್ಸೋ ಬಾಟ್ ದ ಸೇಮ್ ಪೆನ್. ಅದು ನನ್ನ ಆಡು. ಅದು ನನ್ನ ಆಡು. ದ್ಯಾಟ್ ಈಸ್ ಮೈ ಗಾಟ್. ದ್ಯಾಟ್ ಈಸ್ ಮೈ ಗಾಟ್. ಇವು ನನ್ನ ಪುಸ್ತಕಗಳು. ಅವು ನಿನ್ನ ಪುಸ್ತಕಗಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ದೀಸ್ ಆರ್ ಮೈ ಬುಕ್ಸ್. ದೋಸ್ ಆರ್ ಯುವರ್ ಬುಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಈ ಪುಸ್ತಕಗಳು ನನ್ನವು. ಆ ಪುಸ್ತಕಗಳು ನಿನ್ನವು. ಇದನ್ನ ಯಾವ ರೀತಿ ಹೇಳ್ಬೇಕು ನೋಡಿ. ದೀಸ್ ಬುಕ್ಸ್ ಆರ್ ಮೈನ್. ದೋಸ್ ಬುಕ್ಸ್ ಆರ್ ಯುವರ್ಸ್. ದೀಸ್ ಬುಕ್ಸ್ ಆರ್ ಮೈನ್. ದೋಸ್ ಬುಕ್ಸ್ ಆರ್ ಯುವರ್ಸ್. ನೀವು ನನ್ನ ನೋಟ್ ಪುಸ್ತಕಗಳು. ಅವು ಮೇಜಿನ ಮೇಲಿವೆ. ಇವು ನನ್ನ ನೋಟ್ ಪುಸ್ತಕಗಳು. ಅವು ಮೇಜಿನ ಮೇಲಿವೆ. ದೀಸ್ ಆರ್ ಯುವರ್ ನೋಟ್ ಬುಕ್ಸ್. ದೇ ಆರ್ ಆನ್ ದ ಟೇಬಲ್. ಇದು ಯಾರ ನೋಟ್ ಪುಸ್ತಕ. ಇದು ಯಾರ ನೋಟ್ ಪುಸ್ತಕ. ಹೂಸ್ ನೋಟ್ ಬುಕ್ ಈಸ್ ದಿಸ್. ಹೂಸ್ ನೋಟ್ ಬುಕ್ ಈಸ್ ದಿಸ್. ಈ ಹುಡುಗರಲ್ಲಿ ಪ್ರತಿಯೊಬ್ಬನೂ ಆಡುತ್ತಾನೆ. ಈಚ್ ಆಫ್ ದೀಸ್ ಬಾಯ್ಸ್ ಪ್ಲೇಯಿಂಗ್ ಗೇಮ್ಸ್. ಈಚ್ ಆಫ್ ದೀಸ್ ಬಾಯ್ಸ್ ಪ್ಲೇಸ್ ಗೇಮ್ಸ್. ನಾವ್ಯಾರೂ ಅಲ್ಲಿಗೆ ಹೋಗಲಿಲ್ಲ. ನಾವ್ಯಾರೂ ಅಲ್ಲಿಗೆ ಹೋಗಲಿಲ್ಲ. ನನ್ ಆಫ್ ಅಸ್ ವೆಂಟ್ ದೇರ್. ನನ್ ಆಫ್ ಅಸ್ ವೆಂಟ್ ದೇರ್. ಅದು ಏನು. ಅದೊಂದು ಕಂಪ್ಯೂಟರ್. ಅದು ಏನು. ಅದೊಂದು ಕಂಪ್ಯೂಟರ್. ವಾಟ್ ಈಸ್ ದ್ಯಾಟ್. ದ್ಯಾಟ್ಸ್ ಎ ಕಂಪ್ಯೂಟರ್. ವಾಟ್ ಈಸ್ ದ್ಯಾಟ್. ದ್ಯಾಟ್ಸ್ ಎ ಕಂಪ್ಯೂಟರ್. ಇದೊಂದು ಪೆಟ್ಟಿಗೆ. ಇವು ಅದರ ಮೂಲೆಗಳು. ಇದೊಂದು ಪೆಟ್ಟಿಗೆ. ಇವು ಅದರ ಮೂಲೆಗಳು. ದಿಸ್ ಈಸ್ ಎ ಬಾಕ್ಸ್. ದೀಸ್ ಆರ್ ಇಟ್ಸ್ ಕಾರ್ನರ್ಸ್. ನೆಕ್ಸ್ಟ್, ಅದು ಅವಳದ್ದು. ಅದು ಅವಳದ್ದು. ಇಟ್ಸ್ ಹರ್ಸ್. ಇಟ್ಸ್ ಹರ್ಸ್. ಇದು ನಮ್ಮ ಹಸು. ಇದು ನಮ್ಮ ಹಸು. ದೀಸ್ ಕೌ ಈಸ್ ಅವರ್ಸ್. ದೀಸ್ ಕೌ ಈಸ್ ಅವರ್ಸ್. ಆ ಅಂಗಡಿಗಳು ಅವರದು. ಆ ಅಂಗಡಿಗಳು ಅವರದು. ದೋಸ್ ಶಾಪ್ಸ್ ಆರ್ ದಿಯರ್ಸ್. ದೋಸ್ ಶಾಪ್ಸ್ ಆರ್ ದಿಯರ್ಸ್.
ಈ ಗಡಿಯಾರ ನನ್ನದು. ಈ ಗಡಿಯಾರ ನನ್ನದು. ದಿಸ್ ವಾಚ್ ಈಸ್ ಮೈನ್. ದಿಸ್ ವಾಚ್ ಈಸ್ ಮೈನ್. ಇದು ನಿಮ್ಮ ಮನೆ. ಇದು ನಿಮ್ಮ ಮನೆ. ದಿಸ್ ಹೌಸ್ ಈಸ್ ಯುವರ್ಸ್. ದಿಸ್ ಹೌಸ್ ಈಸ್ ಯುವರ್ಸ್. ನಿನ್ನ ಚಿತ್ರವು ಎಲ್ಲಕ್ಕಿಂತ ಚೆನ್ನಾಗಿದೆ. ನಿನ್ನ ಚಿತ್ರವು ಎಲ್ಲಕ್ಕಿಂತ ಚೆನ್ನಾಗಿದೆ. ಯುವರ್ ಪೇಂಟಿಂಗ್ ಈಸ್ ದ ಬೆಸ್ಟ್. ಯುವರ್ ಪೇಂಟಿಂಗ್ ಈಸ್ ದ ಬೆಸ್ಟ್. ಬಾಗಿಲನ್ನು ಯಾರು ತಟ್ಟುತ್ತಿದ್ದಾರೆ? ಬಾಗಿಲನ್ನು ಯಾರು ತಟ್ಟುತ್ತಿದ್ದಾರೆ? ಹೂ ಈಸ್ ನಾಕಿಂಗ್ ಆಟ್ ದ ಡೋರ್? ಹೂ ಈಸ್ ನಾಕಿಂಗ್ ಆಟ್ ದ ಡೋರ್? ಇದು ಯಾರ ವಸ್ತುಗಳು? ಇದು ಯಾರ ವಸ್ತುಗಳು? Whose luggage is this? Whose luggage is this? ಅದು ಬೇರೆ ವಿಷಯವೇ ಆಗಿದೆ. ಅದು ಬೇರೆ ವಿಷಯವೇ ಆಗಿದೆ. That's a different matter altogether. ಅವಳಿಗೆ ಸಮಯದ ಮಹತ್ವ ತಿಳಿದಿಲ್ಲ. ಅವಳಿಗೆ ಸಮಯದ ಮಹತ್ವ ತಿಳಿದಿಲ್ಲ. She doesn't know the value of time. She doesn't know the value of time. ನೀನು ಅವರ ಮೇಲೆ ನಂಬಿಕೆ ಇಡಬಹುದು. ನೀನು ಅವರ ಮೇಲೆ ನಂಬಿಕೆ ಇಡಬಹುದು. You can trust them. You can trust them. Next sentence. ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಾನು ನಿಮಗೆ ಆಭಾರಿಯಾಗಿದ್ದೇನೆ. I am very thankful to you. I am very thankful to you. ಅವನ ಕೆಟ್ಟ ನಡತೆಯಿಂದ ನನಗೆ ಧಕ್ಕೆ ಉಂಟಾಗಿದೆ. ಅವನ ಕೆಟ್ಟ ನಡತೆಯಿಂದ ನನಗೆ ಧಕ್ಕೆ ಉಂಟಾಗಿದೆ. His rude behavior shocked me. His rude behavior shocked me. ಈ ಪುಸ್ತಕಗಳು ನನಗೆ ಉಪಯೋಗವಿಲ್ಲ. ಈ ಪುಸ್ತಕಗಳು ನನಗೆ ಉಪಯೋಗವಿಲ್ಲ. These books are of no use to me. ನಾವು ತಕ್ಷಣವೇ ಹೊರಡಬೇಕು. ನಾವು ತಕ್ಷಣವೇ ಹೊರಡಬೇಕು. We have to leave at once. We have to leave at once. ದೆಹಲಿಯಲ್ಲಿ ಅವರ ಸ್ವಂತ ಮನೆ ಇದೆ. ದೆಹಲಿಯಲ್ಲಿ ಅವರ ಸ್ವಂತ ಮನೆ ಇದೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ. They have their own house in Delhi. They have their own house in Delhi. ಆ ಅಂಗಡಿ ನಮ್ಮ ಚಿಕ್ಕಪ್ಪನವರದ್ದು. ಆ ಅಂಗಡಿ ನಮ್ಮ ಚಿಕ್ಕಪ್ಪನವರದ್ದು. That shop belongs to my uncle. That shop belongs to my uncle. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹತ್ತೋದನ್ನು ಮರೆಯಬೇಡಿ. ನಿಮಗೆ ಏನಾದರೂ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕನ್ನುವ ಆಸೆ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಖಂಡಿತ ಅದಕ್ಕೆ ನಿಮಗೆ ಉತ್ತರಿಸುತ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.